ಹೆಂಡತಿಗಿಂತ ಅವಳ ಕಪಾಟಲ್ಲಿರೋ ಬಟ್ಟೆಗಳೇ ನನ್ಗೆ ಹೆಚ್ಚು ಮರ್ಯಾದೆ ಕೊಡ್ತಾವ ಮಾಮ. ಹೌದಾ? ಅದ್ ಹೇಗ್ ಗುಂಡ? ನಾನು ಅವಳ ಕಪಾಟ ಓಪನ್ ಮಾಡಿದ ಕೂಡ್ಲೆ 3-4 ಬಟ್ಟೆಗಳು ನನ್ನ ಕಾಲ್ ಮೇಲೆ ಬಿದ್ದ್ಬಿಡ್ತವೆ. ಏನಾಯ್ತೆ ನಿಂಗೆ? ಯಾಕೋ ಅರ್ಧ ತಲೆ ನೋಯ್ತಾ ಇದೆ ಕಣ್ರಿ. ಅದೆಷ್ಟಿದ್ಯೋ ಅಷ್ಟೇ ಕಣೆ ನೋಯೋದು. ನೀನು ಸಿಂಹದ ಮರಿ ಕಣೋ ಗುಂಡ, ಸಿಂಹದ ಮರಿ. ಯಾವತ್ತೂ ಯಾರಿಗೂ ಹೆದರಬೇಡ. ಹೌದಪ್ಪ ಮೇಷ್ಟ್ರು, ಹಾಗೆ ಹೇಳ್ತಾರೆ. ನೀನ್ ಯಾವ್ದೋ ಪ್ರಾಣಿ ಹುಟ್ಟಿರ್ಬೇಕು ಅಂತ. ಒಂದ್ ಬಾಳೆಹಣ್ಣಿಗೆ ಎಷ್ಟಣ್ಣ? 10 ರೂಪಾಯಿ. 4 ರೂಪಾಯಿ ಕೊಡೋಣ. 4 ರೂಪಾಯಿಗೆ ಸಿಪ್ಪೆ ಮಾತ್ರ ಸಿಗೋದು, ಕೊಡ್ಲಾ? ಹಂಗಂದ್ರೆ ತಗೋ 6 ರೂಪಾಯಿ. ಸಿಪ್ಪೆ ನೀನೇ ಇಟ್ಕೊಂಡು ಹಣ್ಣು ಮಾತ್ರ ನಂಗೆ ಕೊಡು. ಗುಂಡ, ಎಲ್ಗೋಗಿದ್ದೆ? ನಾನ್ ಲೈನ್ ಹೊಡಿಯಕ್ ಹೋಗಿದ್ದೆ ಮಾಮ. ಹಂಗಂದ್ರೆ ಖುಷಿಲಿರ್ಬೇಕಲ್ವಾ? ಯಾಕೆ ಬೇಜಾರಲ್ಲಿದ್ಯಾ? ನಾನ್ ಯಾರಿಗ್ ಲೈನ್ ಹೊಡಿಯಕ್ ಹೋಗಿದ್ನೋ ಅವಳಿಗ್ ಲೈನ್ ಹೊಡಿಯಕ್ ಲೈನ್ ಅಲ್ಲಿ ನಿಂತಿದ್ರು. ಅದಕ್ಕೆ ನಾನ್ ವಾಪಸ್ ಬಂದ್ಬಿಟ್ಟೆ. ನಾನ್ ಲಾಟ್ರಿಯಲ್ಲಿ ಹಣ ಗೆದ್ರೆ ನೀನೇನ್ ಮಾಡ್ತೀಯಾ? ಗೆದ್ದಿರೋದ್ರಲ್ಲಿ ಅರ್ಧ ತಗೊಂಡು ನಾನ್ ತವ್ರ ಮನೆಗೆ ಹೋಗ್ಬಿಡ್ತೀನಿ. ನಿಮ್ಗೂ ಖುಷಿ, ನಾನು ಆರಾಮಾಗಿರ್ತೀನಿ. 100 ರೂಪಾಯಿ ಲಾಟ್ರಿ ಗೆದ್ದಿದ್ದೀನಿ. ತಗೋ 50 ರೂಪಾಯಿ. ಇಲ್ಲಿಂದ ಜಾಗ ಖಾಲಿ ಮಾಡು. 3 ದಿನದಿಂದ ಊಟ ಮಾಡಿಲ್ಲ, 1 ರೂಪಾಯಿ ಕೊಡಪ್ಪ. 3 ದಿನದಿಂದ ಊಟ ಮಾಡಿಲ್ಲ ಅಂತೀಯಾ? 1 ರೂಪಾಯಲ್ಲಿ ಏನಮ್ಮ ಮಾಡ್ತೀಯಾ? ಎಷ್ಟ್ ಕೆಜಿ ತೂಕ ಕಮ್ಮಿ ಆಗಿದ್ದೀನಿ ಅಂತ ನೋಡ್ತೀನಪ್ಪ. ಏಟ್ ಬಿದ್ದಿದ್ದ ಜಾಗದಲ್ಲಿ ಈ ವಾಯಿಂಟ್ಮೆಂಟ್ ಅನ್ನ ದಿನಕ್ಕೆ 2 ಸಲ ಹಚ್ಬೇಕು. ಇಲ್ಲ ಡಾಕ್ಟ್ರೆ, ಇದಂತೂ ಖಂಡಿತ ಆಗಲ್ಲ. ಯಾಕಾಗಲ್ಲ? ಏಟ್ ಬಿದ್ದಿದ್ದ ಜಾಗ ಇಲ್ಲಿಂದ 100 ಕಿಲೋಮೀಟರ್ ಹಿಂದೆ ಕಾಡಲ್ಲಿರೋ ಡಾಕ್ಟ್ರೆ. ಅತ್ತೆ, ನೀವು ಮಾಡೋ ಚಟ್ನಿ ಸೂಪರ್. ಇದ್ರ ಸೀಕ್ರೆಟ್ ಏನು? ಏನಿಲ್ಲಪ್ಪ, ಚಟ್ನಿ ರುಬ್ಬೇಕಾದ್ರೆ ನಿನ್ ಮಾವನ್ನ ನೆನ್ಸ್ಕೊತಾ ಇರ್ತೀನಿ. ನಿನ್ನ ಅತ್ತೆ ಇವತ್ ನನ್ನ ಸರಿಯಾಗಿ ರುಬ್ಬಿದ್ಲು ಕಣೋ ಗುಂಡ. ಡಾಕ್ಟ್ರು ನಂಗೆ 1 ತಿಂಗಳು ರೆಸ್ಟ್ ಮಾಡಕ್ಕೆ ಮಾಲ್ಡೀವ್ಸ್ ಅಥವಾ ಪ್ಯಾರಿಸ್ ಹೋಗಕ್ ಹೇಳಿದಾರೆ. ಓ ಹೌದಾ? ನಾವೆಲ್ಲಿಗೆ ಹೋಗೋಣ? ಬೇರೆ ಡಾಕ್ಟರ್ ಹತ್ರ.